ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಚೋಡೋಣಿ ಗ್ರಾಮದಲ್ಲಿ ನವೀಕರಣಗೊಂಡ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ದೇವಾಲಯದ ಶಿಲಾಮಂದಿರ ಉದ್ಘಾಟನೆ, ಶಿಲಾಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಗೋಪುರದ ಕಳಸಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಚೂಡೋಣಿಯಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಉದ್ಘಾಟನೆಯನ್ನು ಎಲ್ಲ ಸ್ವಾಮೀಜಿಗಳು ಬಂದು ನೆರವೇರಿಸಿಕೊಟ್ಟಿದ್ದಾರೆ. ಇವತ್ತು ಕಳಸಾರೋಹಣ ಪ್ರತಿಷ್ಠಾಪನೆ, ನಿನ್ನೆ ಹೋಮಗಳು ಭಾಳ ಚೆನ್ನಾಗಿ ನಡೆದಿದ್ದಾವೆ. ಊರಿನ ಗ್ರಾಮಸ್ಥರು, ಕಮಿಟಿಯವರು, ಸುತ್ತಮುತ್ತ ಹಳ್ಳಿಯವರು ಎಲ್ಲರೂ ಭಾಳ ಸಹಕರಿಸಿ ಭಾಳ ಚೆನ್ನಾಗಿ ಫಂಕ್ಷನನ್ನು ಮಾಡಿಕೊಟ್ಟಿದ್ದಾರೆ. ಕಳಸ ಪ್ರತಿಷ್ಠಾಪನೆ ಗೋವಿನ ಕೋವಿ ಸ್ವಾಮೀಜಿಯವರು ಮಾಡಿದರು. ವೀರಭದ್ರ ಪ್ರತಿಷ್ಠಾಪನೆಯನ್ನು ಬಾಳೆಹೊನ್ನೂರು ಸ್ವಾಮಿಗಳು ಮಾಡಿದ್ದಾರೆ. ಸುತ್ತಮುತ್ತಲ ಒಂದು 7-8 ಊರಿನವರು ಬಂದು ಸಹಕರಿಸಿದ್ದಾರೆ. ಸುತ್ತಮುತ್ತ ಒಂದು 8-10 ಊರಿನವರು ಬಂದು ಸಹಕರಿಸಿದ್ದಾರೆ. 5 ಊರಿನ ದೇವರುಗಳು, ವೀರಭದ್ರ ದೇವರುಗಳು, ಒಂದು ಬಸವಪಟ್ಟಣ ದುರ್ಗಮ್ಮನವರನ್ನು ತಂದು ಭಾಳ ಚೆನ್ನಾಗಿ ಮಾಡಿ ಈಗ ಕಳಿಸ್ತಿದ್ದೇವೆ. ಏಪ್ರಿಲ್ 19ರಿಂದ 3 ದಿನಗಳ ಕಾಲ ನಡೆದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬಾಳೆಹೊನ್ನೂರಿನ ಶ್ರೀ ವೀರಸೋಮೇಶ್ವರ ಶಿವಾಚಾರ್ಯ ಸ್ವಾಮಿಗಳು ವಹಿಸಿದ್ದರು. ಇನ್ನು ಕಳಸ ಪ್ರತಿಷ್ಠಾಪನೆಯನ್ನು ಗೋವಿನ ಕೋವಿಯ ಸ್ವಾಮೀಜಿಗಳು ನೆರವೇರಿಸಿದರು. ಸತತ 3 ದಿನಗಳ ಕಾಲ ನಡೆದ ದೇವಾಲಯದ ಎಲ್ಲ ಕಾರ್ಯಕ್ರಮಗಳಲ್ಲಿ ಸುತ್ತ 10 ಊರಿನ ಗ್ರಾಮಸ್ಥರು ಬಂದು ಸಹಕರಿಸಿದ್ದರು. ಅಲ್ಲದೆ ಬಾಳೆಹೊನ್ನೂರು ಸ್ವಾಮಿಯವರ ಅಡ್ಡಮಲಕಿ ಉತ್ಸವ ಮೆರವಣಿಗೆಯಲ್ಲಿ ಆನೆ, ಕುದುರೆ ಸೇರಿದಂತೆ ವಿವಿಧ ನಾಡುಗಳೊಂದಿಗೆ ಗ್ರಾಮಸ್ಥರು ವಿಶ್ರಮಣೆಯಿಂದ ಕಾರ್ಯಕ್ರಮವನ್ನು ನೆರವೇರಿಸಿದರು. 2023ರಲ್ಲಿ ಸ್ಟಾರ್ಟ್ ಆಗಿದ್ದು 2026ಕ್ಕೆ ಮುಕ್ತಾಯ ಆಗಿದೆ. ಸತತ 3 ವರ್ಷಗಳ ಕಾಲ ಕಟ್ಟಿದ್ದೀವಿ. ಗ್ರಾಮಸ್ಥರ ಇಡೀ ನಮ್ಮ ಗ್ರಾಮಸ್ಥರ ಸಹಕಾರ ಸಹಾಯದಿಂದ ಕೆಲಸ ಮಾಡಿದ್ದೀವಿ. ಯಾರೇ ಒಂದು ಏನೇ ಕೆಲಸ ಮಾಡಿದರೂ ಗ್ರಾಮಸ್ಥರು ಯಾರೂ 1 ರೂಪಾಯಿನೂ ಇದರಿಂದ ತಗೊಂಡಿಲ್ಲ. ಎಲ್ಲ ದಾನ ಕೊಟ್ಟಿರೋರೇ ಹೊರತು ಯಾರೂ ಇಸ್ಕೊಂಡಿಲ್ಲ. ವಾಪಸ್ಸು ಕೊಡ್ರಿ ಅಂತ ಕೂಲಿ ಕೊಡ್ರಿ ಅಂತ ಯಾರೂ ಕೇಳಿಲ್ಲ. ಸರ್ಕಾರದಿಂದ ನಮಗೇನು ಅನುದಾನ ಬಂದಿಲ್ಲ. ಈಗ MLA ಬಂದಿದ್ರು, ಅವ್ರು ಮಾಡಿ ಹಾಕಿದ್ದೀನಿ, ಆ ದುಡ್ಡು ಬಂದ ತಕ್ಷಣ ಬಿಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಖುಷಿ ಅನ್ನಿಸ್ತದೆ. ಭಾಳ ನಮಗೆ ಮತ್ತಷ್ಟು ಹುಮ್ಮಸ್ಸಾಗಿತ್ತು. ಈಗ ಹಿಂಗೆ ಇದೆ ಅಂತ ಹಿಂಗೆ ಎಲ್ಲವನ್ನೂ ಮಾಡ್ಬೇಕು, ಹಿಂಗೆ ದೇವಸ್ಥಾನಗಳು ಅನ್ನಂಗೆ ಹುಮ್ಮಸ್ಸಾಗಿತ್ತು. ವಿನೂತನವಾಗಿ ನಿರ್ಮಾಣಗೊಂಡ ದೇವಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಬಂದ ಭಕ್ತರಿಗೆ ದೇವಾಲಯದ ಸಮಿತಿ ವತಿಯಿಂದ ಅನ್ನ ಸಂತರ್ಪಣೆ ಹಾಗೂ ಪ್ರಸಾದ ವಿನಿಯೋಗ ಸತತವಾಗಿ ನಡೆದಿತ್ತು.